ಪಾದ ಹಸ್ತಾಸನ, ಅರ್ಥ ಸಂಚಲನಾಸನ, ಬಲಗಾಲು, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಅಶ್ವ ಸಂಚಲನಾಸನ, ಬಲಗಾಲು, ಚಕ್ರಾಸನ, ಪಾದ ಹಸ್ತಾಸನ, ಹಸ್ತೋತ್ಪನ್ನಾಸನ, ಕುಳಿತುಕೊಳ್ಳುವ ವಿಧಾನ. ಎಲ್ಲ ಯೋಗಪಟುಗಳಿಗೂ ನನ್ನ ಅನಂತ ಧನ್ಯವಾದಗಳು. ವಿಶೇಷವಾಗಿ ಇವತ್ತು ಸುಜಾತ ಮೇಡಮು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೆ ವಿಶೇಷವಾದ ಒಂದು ಧನ್ಯವಾದ. ಇವತ್ತಿನ ಮಹತ್ವ ಏನಪ್ಪ ಅಂದರೆ, ಸೂರ್ಯದೇವ ಹುಟ್ಟಿಸಿದ ಸೂರ್ಯದೇವ ಪ್ರಪಂಚಕ್ಕೆಲ್ಲ ಬೆಳಕು ಕೊಡ ಅಂತ ಇರು 7 ಕುದುರೆ ಮೇಲೆ ಅವನು ಸಂಚರಿಸ್ತಾ ಇರ್ತಾನೆ. 7ರ ಮಹತ್ವ ತುಂಬ ಇದೆ. 7 ವಾರದಲ್ಲಿ 7 ವಾರಗಳು, 7 ರಂಧ್ರಗಳು, 7 ಬೆಳಕು, ಸೂರ್ಯನ ಬೆಳಕಲ್ಲಿ 7 ಇರ್ತವೆ, ವಿಬ್ಗಯಾರ್ ಅಂತ. ಅದರಿಂದ ಅದು ವಿಶೇಷವಾದ ಮಾನ್ಯತೆ ಪಡೆದಿದೆ. ಇವತ್ತಿನ ಸೂರ್ಯ ಹುಟ್ಟಿದ್ದಲ್ಲಿ ಅವನಿಗೆ ನಾವು ಒಂದು ಶ್ರದ್ಧೆ ಭಕ್ತಿಯಿಂದ ಒಂದು ಗೌರವ ಸಲ್ಲಿಸುವುದರಿಂದ ನಮಗೆ ಆರೋಗ್ಯದಲ್ಲಿ ಮತ್ತು ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಎಂಬ ಒಂದು ನಂಬಿಕೆ ಇದೆ. ಎಲ್ಲರೂ ಇವತ್ತು ಎದ್ದು ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ತೀರ್ಥ ರಥಯಾತ್ರೆಯನ್ನು ಎಲ್ಲ ಆಚರಿಸ್ತಾ ಇರ್ತಾರೆ. ಇದರಿಂದ ಪ್ರತಿಯೊಂದು ಮನೆಗೂ ನಮ್ಮ ಮಾಡಿದ ಪಾಪ ಇವೆಲ್ಲನ ನಾಶವಾಗ್ತವೆ ಎಂಬ ಒಂದು ಪ್ರತೀತಿ ಇದೆ. 7 ಜನ್ಮದ ಪಾಪಗಳು ಕೂಡ ಈ ಸೂರ್ಯ ದೇವನಿಗೆ ನಮಸ್ಕಾರ ಮಾಡೋದ್ರಿಂದ, ಅವನಿಗೆ ಗೌರವದಿಂದ ನಾವು ನಮನ ಸಲ್ಲಿಸುವುದರಿಂದ ನಮ್ಮ 7 ಜನ್ಮದ ಪಾಪಗಳನ್ನು ಪರಿಹಾರ ಆಗ್ತವೆ ಎಂಬ ಒಂದು ನಂಬಿಕೆ ಇದೆ. ಆಮೇಲೆ ಸೂರ್ಯ ದೇವನಿಗೆ 12 ಚಕ್ರ ಇರೋದೇ, ನಾವು 12 ನಮಸ್ಕಾರ ಮಾಡೋದಿಲ್ಲ. ಅದರಿಂದ ಸೂರ್ಯ ನಮಸ್ಕಾರ 12 ಇದೆ ನೋಡಿ, ಅದು 12 ಮಾಡಿದ್ದಾನೆ. ಸೂರ್ಯ ಆದಿತ್ಯರು 12 ಜನ ಅವನಿಗೆ, ಅದರಿಂದ 12 ನಮಸ್ಕಾರಗಳನ್ನು ಮಾಡ್ತೀವಿ. ಇದು ನಾವು ಸುಮ್ಮನೆ ಇದ್ದರೆ ಸುಮ್ಮನೆ ಇರೋದೆ, ಮಲಗಿದ್ರೆ ರೋಗ, ಕುಂತಿದ್ರೆ ಸೋಂಬೇರಿತನ, ನಿಂತಿದ್ರೆ ಶಿಕ್ಷೆ, ನಡೀತಾ ಇದ್ದರೆ ಜೀವನ. ಅದರಿಂದ ಈ ಶುಭ ದಿನದಂದು ತಮ್ಮ ಎಲ್ರಿಗೂ ವಿಶೇಷವಾಗಿ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ತಿಳ್ಕೊಳ್ತಾ ನಮಗೆ ಗೊತ್ತಾಯಿತು ಸೂರ್ಯನ ಬಿಸಿಲಿನಲ್ಲಿ ಇಷ್ಟೆಲ್ಲ ಅನುಕೂಲಗಳಿವೆ. ಇನ್ನೂ ಸೂರ್ಯನ ಬಿಸಿಲೇ ತಾಕದಂತಹ ವಿದೇಶಿಯರು ನಮ್ಮ ಭಾರತಕ್ಕೆ ಬಂದು ಸಮುದ್ರ ತೀರಕ್ಕೆ ಬಂದು ಅವರು ಅದಕ್ಕೋಸ್ಕರನೇ ಬರ್ತಾರೆ. ಸೂರ್ಯನ ಬಿಸಿಲನ್ನು ತಗೊಳ್ಳೋಕ್ಕೆ ಅಂತಲೇ ಸಮುದ್ರ ಸ್ನಾನ ಅಂತ ಬಂದು ಇಲ್ಲಿ ನಮ್ಮ ಗೋಕರ್ಣಕ್ಕೆ, ಮಂಗಳೂರಿಗಿರ್ಬೋದು, ಈ ಕಡೆ ಎಲ್ಲ ಬಂದು ಅವರು ಸೂರ್ಯನ ಬಿಸಿಲಿಗೋಸ್ಕರ ಅಷ್ಟು ದೂರದಿಂದ ಬಂದು ಇಲ್ಲಿ ಸೂರ್ಯ ಸ್ನಾನ ಮಾಡ್ತಾರೆ ಅಂದರೆ ನಾವು ಅದನ್ನು ತಿಳ್ಕೋಬೇಕು. ಸೂರ್ಯನ ಬಿಸಿಲಿನಲ್ಲಿ ಎಷ್ಟು ಪ್ರಯೋಜನ ಇದೆ ಅಂತ ಅಂದ್ಬಿಟ್ಟು. ಆದರೆ ನಮ್ಮ ಹಿಂದೂ ಜನ ಅದನ್ನು ಅರ್ತಿಲ್ಲ. ಬೇರೆ ಬೇರೆ ದೇಶದ ಜನ ಇದನ್ನೆಲ್ಲ ತಿಳ್ಕೊಂಡು ಸೂರ್ಯ ಸ್ನಾನ ಮಾಡಲಿಕ್ಕೆ ಇಲ್ಲಿಗೆ ಬರ್ತಾರೆ. ಆದರೆ ಹಿತ್ತಲ ಗಿಡ ಮದ್ದಲ್ಲ. ಆ ರೀತಿ ನಮ್ಮ ಜನ ಏನು ಮಾಡ್ತಾರೆ, ನಮಗೆ ಅದ್ರ ಬಗ್ಗೆ ಬಿಡು ಮಾಡ್ಕೊತಾರೆ ಅನ್ನೋ ಥರ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಆದರೆ ಸೂರ್ಯ ಇಡೀ ಭೂಮಂಡಿಗೆ ಒಡೆಯನಾಗಿರೋದ್ರಿಂದ ನಾವು ಇನ್ನು ಮುಂದಾದರೂ ಈ ಯೋಗ ತರಗತಿಗೆ ಸೇರಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಸೂರ್ಯನಂತೆ ನಾವು ಸಹ ಸದಾ ಪ್ರಕಾಶವಾಗಿದ್ದು ನಮ್ಮ ಎಲ್ಲ ಕಾಯಿಲೆ ರೋಗ ರುಜಿನಗಳನ್ನು ವಾಸಿ ಮಾಡ್ಕೋಬೇಕು ಅಂತ ಹೇಳ್ಕೊತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೀನಿ.